ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ವಿ. ಬರುವಂತ ದಿನಗಳಲ್ಲಿ ಕಲೆಗೆ, ಜಾನಪದ ಕಲೆಗೆ, ಸಾಹಿತ್ಯಕ್ಕೆ, ಮತ್ತೆ ಇವತ್ತು ನಾನು ವಿಶೇಷವಾಗಿ ಮಕ್ಕಳಲ್ಲಿ ನೋಡಿದಾಗ ನಾವು ತಾಯಿ ಭುವನೇಶ್ವರಿಗೆ ಭಕ್ತಿಯಿಂದ ಒಂದು ಹಾಡನ್ನ ಸಮರ್ಪಣೆ ಮಾಡ್ಬೋದು, ನೃತ್ಯವನ್ನ ಸಮರ್ಪಣೆ ಮಾಡ್ಬೋದು, ಜಾನಪದವನ್ನ ಸಮರ್ಪಣೆ ಮಾಡ್ಬೋದು. ಅದೆಲ್ಲ ಆಗಿ ನಾವು ಕೂಡ ಯಾವ ರೀತಿ ನೀವು ತಾಯಿ ಭುವನೇಶ್ವರಿ ಆಗಿ ರೆಡಿ ಆಗ್ತಿರೋ, ಕಾವೇರಿ ಆಗಿ ರೆಡಿ ಆಗ್ತಿರೋ, ಕಿತ್ತೂರು ಚೆನ್ನಮ್ಮ ಆಗಿ ರೆಡಿ ಆಗ್ತಿರೋ, ಝಾನ್ಸಿ ಲಕ್ಷ್ಮೀಬಾಯಿ ಆಗಿ ತಯಾರಾಗ್ತಿರೋ, ಅವೆಲ್ಲನೂ ಕೂಡ ಅವರನ್ನ ಪ್ರತಿಬಿಂಬಿಸುವಂತ ನಿಮ್ಮ ಇರುವಂತ ಕಲೆ, ನಟನೆ, ಆ ಭಾಷೆ, ಸಾಹಿತ್ಯ ಎಲ್ಲನೂ ಕೂಡ ಭಕ್ತಿಯಿಂದ, ಸಮರ್ಪಣಾ ಭಾವವನ್ನ ತೋರಿಸುತ್ತೆ. ನೀವು ಎಷ್ಟು ಭಕ್ತಿಯಿಂದ, ಶ್ರದ್ಧೆಯಿಂದ ನೀವು ಮೈಗೂಡಿಸ್ಕೊಂಡು ಆ ಕಲೆನ, ಆ ವಿದ್ಯೆನ ಕಲಿತಿರ್ತೀರ, ಅದೆಲ್ಲನೂ ಕೂಡ ದೇವಿಗೆ ಸಮರ್ಪಣೆ ಭಾವವನ್ನ ತೋರಿಸುತ್ತೆ. ಯಾರಾದ್ರೂ ಆಡಿಲ್ಲ ಅಂತಂದ್ರೆ ನೀವು ಏನು ಮಾಡಲಿಲ್ಲ ಅಂತ ಅರ್ಥ ಅಲ್ಲ. ನೀವು ಶ್ರದ್ಧೆಯಿಂದ ನೀವೇನು ಉಡುಗೆ ತೊಡುಗೆಗಳನ್ನ ಹಾಕೊಂಡಿದ್ದೀರಾ, ನಿಮ್ಮನ್ನು ನೋಡಿದಾಗ ನಮಗೆ ಶ್ರದ್ಧೆ ಬರುತ್ತೆ. ಅಥವಾ ನಿಮ್ಮ ತಂದೆ ತಾಯಿ ನಿಮ್ಗೆ ಏನು ಸಂಸ್ಕಾರ ಹೇಳ್ಕೊಟ್ಟಿದ್ದಾರೆ, ನಿಮ್ಮ ಶಿಕ್ಷಕರು, ಅದು ಕೂಡ ಭಕ್ತಿನೇ. ಅದು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗುವಂತ ನಿಮ್ಮೆಲ್ಲ ಆಸಕ್ತಿ ತೋರುತ್ತೆ. ನಿಮ್ಗೆ ಎಷ್ಟು ಆಸಕ್ತಿ ಇದೆ, ನಿಮಗೆ ಏನೆಲ್ಲ ಕಲಿಬೇಕು ಅನ್ನುವಂಥ ಆಸಕ್ತಿ ಇದೆ. ವಿದ್ಯೆ ಜೊತೆ ಇವೆಲ್ಲನೂ ಕೂಡ ಸಂಸ್ಕಾರ ಅಂತ ಹೇಳ್ತಾ ಬರ್ತೀನಿ. ಯಾಕೆ ಸಂಸ್ಕಾರ ಅಂದ್ರೆ ವಿದ್ಯೆ ಪಠ್ಯ ಪುಸ್ತಕಗಳನ್ನು ಓದೋದಿರುತ್ತೆ, ಅದಾದ್ಮೇಲೆ ನಮ್ಮ ನಾಡು ನುಡಿ ಎಷ್ಟು ವರ್ಷಗಳ ಚರಿತ್ರೆ, 2000 ವರ್ಷಗಳ ಚರಿತ್ರೆ. ವಿಜಯನಗರದಲ್ಲಿ ಹರಿಹರರು ಸ್ಥಾಪನೆ ಮಾಡ್ತಾರೆ, 2000 ವರ್ಷಗಳಿದ್ದಾರೆ. ಅದಾದ್ಮೇಲೆ ರಾಷ್ಟ್ರಕೂಟರು, ಹೊಯ್ಸಳರು, ವಿಜಯನಗರದ ಅರಸರು, ಈ ರೀತಿ 2000 ವರ್ಷಗಳಲ್ಲಿ ಭಾಷೆ, ಸಾಹಿತ್ಯದ ಬಗ್ಗೆ, ಕವಿಗಳಿಗೆ ಎಲ್ಲರಿಗೂ ಪ್ರೋತ್ಸಾಹ ಕೊಡ್ಕೊಂಡು ಬರ್ತಾ ಇರ್ತಾರೆ. ಮಹಾರಾಜರ ಕಾಲದಿಂದಲೂ ಕೂಡ ಯಾವ್ಯಾವ ಮಹಾರಾಜರ ಕಾಲದಲ್ಲಿ ಭಾಷೆಗೆ, ಸಾಹಿತ್ಯಕ್ಕೆ ಪ್ರೋತ್ಸಾಹ ಸಿಕ್ಕಿದೆ, ಪುಸ್ತಕಗಳಲ್ಲಿ ಕವಿಗಳನ್ನ ನೋಡ್ತೀವಿ. ಕುವೆಂಪು ಅವ್ರ ಬಗ್ಗೆ ತುಂಬಾ ಹಾಡುಗಳನ್ನ ಕೇಳಿದೀವಿ, ಬೇಂದ್ರೆ ಅವ್ರ ಬಗ್ಗೆ ಕೇಳಿದೀವಿ. ಅವರ ಹಿತ ನುಡಿಗಳನ್ನ ನೆನೆಸ್ಕೊಂಡ್ರೆ ಕೂಡ ನಮ್ಮಲ್ಲಿ ಮೈ ಮರೆಸುತ್ತೆ. ಯಾವತ್ತೂ ಕೂಡ ಭಾಷೆ ತಾಯಿಯಷ್ಟು ಪವಿತ್ರತೆಯನ್ನ ಕಾಪಾಡ್ಕೊಂಡಿರ್ತಾರೆ. ಗಡಿ ಭಾಗದಲ್ಲಿ ಆ ಭಾಷೆಯನ್ನ ಕಾಪಾಡ್ಕೊಳ್ಳುವಂಥದ್ದು ನಮ್ಮೆಲ್ಲರದ್ದು ಧರ್ಮ ಆಗಿರುತ್ತೆ. ಅದರಲ್ಲಿ ಶಿಕ್ಷಣ ಇಲಾಖೆ ಮಹತ್ವವಾಗಿರುವಂಥ ಜವಾಬ್ದಾರಿಯನ್ನು ತಗೊಂಡು ಮಕ್ಕಳಲ್ಲಿ ಅದರ ಬಗ್ಗೆ ಆಸಕ್ತಿಯನ್ನ ಮೂಡಿಸಿ, ಭಾಷೆಯ ಬಗ್ಗೆ ಪ್ರೀತಿ, ವಾತ್ಸಲ್ಯ, ಗೌರವವನ್ನು ಮೂಡಿಸುವಂತ ಕೆಲಸ ಶಿಕ್ಷಣ ಇಲಾಖೆ ಮಾಡ್ತಾ ಇದೆ. ಶಿಕ್ಷಣ ಸಾಕ್ಷರತೆಯನ್ನ ಎತ್ತಿ ಹಿಡಿಯೋ ರೀತಿ ಮಕ್ಕಳಲ್ಲಿ ಆ ಪ್ರೀತಿ, ಶಿಕ್ಷಣದ ಬಗ್ಗೆ ಇರುವಂತ ಒಲವಿನ ಜೊತೆ ಭಾಷೆಯ ಬಗ್ಗೆ ಅಭಿಮಾನ, ಗೌರವಗಳನ್ನ ಮೈಗೂಡಿಸ್ಕೊಳ್ಳುವಂಥದ್ರಲ್ಲಿ ಶಿಕ್ಷಕರು, ಶಾಲಾ ಶಿಕ್ಷಕರು, ಶಿಕ್ಷಕಿಯರು, ಮತ್ತೆ ಈ ಭಾಗದಲ್ಲಿ ಕನ್ನಡ ರಕ್ಷಣಾ ವೇದಿಕೆಯಿಂದ ಇರ್ಬೋದು, ಅಥವಾ ಕನ್ನಡ ಸಾಹಿತ್ಯದಿಂದ ಇರ್ಬೋದು, ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮನ ಆಯೋಜಿಸುವಂಥವ್ರು, ಶಿಕ್ಷಕರು ಕೂಡ ವಿಶೇಷವಾಗಿ ಯಾರ್ಯಾರು ಆಸಕ್ತಿಯಿಂದ ಮೈಗೂಡಿಸ್ಕೊಂಡು ಈ ಕಾರ್ಯಕ್ರಮನ ಯಶಸ್ವಿ ಮಾಡ್ಕೊಂಡು ಬಂದಿದ್ದೀರಾ. ಬರುವಂತ ಮುಂದಿನ ವರ್ಷದಲ್ಲಿ ಇನ್ನೂ ಹೆಚ್ಚಿನ ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡೋಣ. ಮಕ್ಕಳಲ್ಲಿ ಶಾಲೆ ಪ್ರೌಢ ವ್ಯವಸ್ಥೆಯಲ್ಲಿರ್ಬೋದು ಅಥವಾ ಪ್ರಾಥಮಿಕ ವ್ಯವಸ್ಥೆಯಲ್ಲಿ ಮಕ್ಕಳಲ್ಲೇ ಇರುವಂತ ಅಡಗಿರುವಂತ ಕಲೆ ಇರ್ಬೋದು, ಸಾಹಿತ್ಯ ಇರ್ಬೋದು, ಜಾನಪದ, ನೃತ್ಯ, ಇಂಥದಕ್ಕೆ ನಾವು ಪ್ರೋತ್ಸಾಹ ಕೊಟ್ಟು ಅವರನ್ನ ಪ್ರೋತ್ಸಾಹ ಕೊಡಿಸುವಂತ ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡಿ ಇಂಥ ಕಾರ್ಯಕ್ರಮಗಳನ್ನ ಯಶಸ್ವಿ ಮಾಡುವಂಥದ್ದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಇವತ್ತು ಕೂಡ ಬಹಳ ಅರ್ಥಪೂರ್ಣವಾಗಿದೆ ಕಾರ್ಯಕ್ರಮ. ಬರೋ ಹಂತದಲ್ಲಿ ಇಡೀ ಕ್ಷೇತ್ರಕ್ಕೆ, ಇದು ಜಿಲ್ಲಾ ಹಂತದ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ರು. ಒಂದು ದಿನ ಎಲ್ಲ ಶಾಲೆಗಳಿಂದ ಒಂದು ಜಾಗದಲ್ಲಿ ಅವರ ಪ್ರತಿಭೆಯನ್ನ ನೋಡ್ಲಿಕ್ಕೆ, ಬೇರೆ ಎಲ್ಲ ಮಕ್ಕಳು ನೋಡ್ಲಿಕ್ಕೆ ಅವಕಾಶ ಮಾಡುವಂತ ಪ್ರಯತ್ನ ಮಾಡೋಣ. ಹಳ್ಳಿಯಲ್ಲಿ ಪ್ರತಿಭೆಯನ್ನ ನೋಡಿದಾಗ ಮನಸ್ಸಿಗೆ ಎಷ್ಟೋ ಖುಷಿ ಆಗುತ್ತೆ. ತಂದೆ ತಾಯಿ ಹೇಳ್ಕೊಡದೆ ಹೋದ್ರು ಕೂಡ ಕೊಡ್ಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮನ ಇಷ್ಟು ಅಚ್ಚುಕಟ್ಟಾಗಿ ವೈಭವವಾಗಿ ಈ ಕಾರ್ಯಕ್ರಮನ ಮಾಡಿರುವಂತ ಎಲ್ಲ ಜವಾಬ್ದಾರಿಯಿಂದ ಶಿಕ್ಷಣ ಇಲಾಖೆಯ ಜವಾಬ್ದಾರಿಯನ್ನು ತಗೊಂಡಿರುವಂತ ಎಲ್ಲ ಶಿಕ್ಷಕರಿಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಮಕ್ಕಳಲ್ಲಿ ಇದರ ವೈಭವವನ್ನ ಮೂಡಿಸುವಂತ ಪ್ರತಿಭೆ ನಿಮ್ಮಲ್ಲಿದೆ. ಮಕ್ಕಳಿಗೆ ನಾವು ಎಷ್ಟು ಮುಗ್ಧರಿರ್ತಾರೆ ಅಂದ್ರೆ, ನಾವು ಏನು ಸತ್ಯವನ್ನ ಹೇಳಿದ್ರೆ ಸತ್ಯವನ್ನ ಕೇಳ್ತಾರೆ, ನಾವು ಬೇರೆ ಏನು ಹೇಳ್ಕೊಟ್ರು ಅದನ್ನೇ ನಂಬ್ತಾರೆ. ನಾವೇನ್ ಬೇರೆ ವಿಚಾರ ಹೇಳಿದ್ರೆ ಅದನ್ನ ನಂಬ್ತಾರೆ. ಆದ್ರೆ ಶಿಕ್ಷಣ ಇಲಾಖೆ ಮಾತ್ರ ನಿಸ್ವಾರ್ಥವಾಗಿ ಮಕ್ಕಳ ಭವಿಷ್ಯತ್ತನ್ನ ಮನಸ್ಸಲ್ಲಿಟ್ಕೊಂಡು ಅವರಿಗೆ ನಿಮ್ಮ ಜ್ಞಾನವನ್ನ ಹರಿಸ್ತಾ ಇರ್ತೀರಾ, ತ್ಯಾಗ ಮಾಡ್ತೀರಾ, ನಿಮ್ಮ ಇಡೀ ಜೀವನವನ್ನ ತ್ಯಾಗ ಮಾಡ್ತೀರಾ. ನಿಮ್ಮ ಮಕ್ಕಳನ್ನ
ಅವರು ಓದಿ ಮುಂದೆ ಬಂದಾಗ ನೀವು ಅಷ್ಟು ಖುಷಿ ಪಡಲ್ಲ. ನೀವು ಶಾಲೆಯಲ್ಲಿ ಪಾಠ ಹೇಳ್ಕೊಟ್ಟಿರೋ ನಿಮ್ಮ ಮಕ್ಕಳು ಏನಾದ್ರೂ ಸಾಧನೆ ಮಾಡಿದ್ದಾರೆ ಅಂದ್ರೆ ನೀವು ಆ ದಿನ ನಿಮ್ಮಲ್ಲಿರೋ ಆನಂದ, ನಿಮಗೆ ಆಗುವಂತ ಒಂದು ನೀವು ಎಷ್ಟು ಆನಂದವಾಗಿರ್ತೀರಾ ಅಂತಂದ್ರೆ ನಿಮ್ಮ ಮನಸ್ಸಿಗೆ ಅಷ್ಟು ಯಾವುದೇ ಹಬ್ಬದಲ್ಲಿ ಆ ಸಡಗರ ಇರಲ್ಲ. ನೀವು ಪಾಠ ಹೇಳ್ಕೊಟ್ಟಿರೋ ಮಕ್ಕಳು ಏನಾದ್ರೂ ಸಾಧಿಸ್ಕೊಂಡು ಬಂದಿದ್ದಾರೆ ಅಂದ್ರೆ ಆ ಶಿಕ್ಷಕಿಯರನ್ನ ನೋಡ್ಲಿಕ್ಕೆ ಒಂದು ಸಂತೋಷ ಆಗುತ್ತೆ. ಅಷ್ಟು ನಿಮ್ಮಲ್ಲಿ ಆ ಪವಿತ್ರತೆ ಇದೆ ಅಂತ ನಾನು ಹೇಳ್ತೀನಿ. ಪ್ರತಿ ಹಂತದಲ್ಲೂ ಶಿಕ್ಷಣ ಇಲಾಖೆಯಲ್ಲಿ ಗ್ರಾಮೀಣ ಭಾಗದಲ್ಲಿ ಆ ಸೊಗಡು, ಆ ಪ್ರತಿಭೆಯನ್ನ ಕಾಪಾಡ್ಕೊಂಡು ಬರ್ತಾ ಇರುವಂತ ಶಿಕ್ಷಕಿಯರಿಗೆ ಮತ್ತೆ ನಾನು ಮನಸ್ಫೂರ್ತಿಯಾಗಿ ನಮನವನ್ನ ಅಂದ್ರೆ ನಾನು ನಿಮಗೆ ನಮಿಸಿ ಹೇಳ್ತಾ ಇದ್ದೀನಿ. ಇದೊಂದು ಶಿಕ್ಷಣ ಇಲಾಖೆ ಪವಿತ್ರವನ್ನ ಕಾಪಾಡ್ಕೊಂಡು ಬಂದಿದೆ. ಗ್ರಾಮೀಣ ಭಾಗದ ಪ್ರತಿಭೆಯನ್ನ ನೀವು ಕೈ ಹಿಡಿಬೇಕು. ಮಕ್ಕಳಲ್ಲಿರುವಂತಹ ಏನೇನು ಪ್ರತಿಭೆ ಇದೆ ಪ್ರೋತ್ಸಾಹ ಕೊಡಬೇಕು. ಇನ್ನೂ ಒಳ್ಳೆಯ ರೀತಿಯ ಅವರಿಗೆ ವಾತಾವರಣ, ವೇದಿಕೆಯನ್ನ ಕಲ್ಪಿಸುವಂತವರಾಗಬೇಕು. ಬಹಳ ಖುಷಿ ಆಗುತ್ತೆ ಅವರಲ್ಲಿರೋ ಪ್ರತಿಭೆ ಆಚೆ ಬರುವಂತ ಎಲ್ಲ ಪ್ರಯತ್ನಗಳಲ್ಲಿ ಯಶಸ್ವಿ ಆಗುವಂತ ಕಾರ್ಯಕ್ರಮಗಳನ್ನ ಮಾಡೋಣ. ಶಿಕ್ಷಕರು ಉತ್ತಮವಾಗಿದ್ದಾಗ ಮಾತ್ರನೇ ಇಂಥ ಪ್ರತಿಭೆ, ಇಂಥ ವೈಭವನ ನಾವು ನೋಡ್ಲಿಕ್ಕೆ ಆಗುತ್ತೆ. ಶಿಕ್ಷಕಿಯರು ಎಲ್ಲಿ ಉತ್ತಮವಾಗಿರುವಂತ ಕೆಲಸ ಮಾಡ್ತಾರೆ, ಇಬ್ರು ಕೂಡ ಅವರ ಪಾತ್ರ ಜಾಸ್ತಿ ಇದೆ. ತಂದೆ ತಾಯಿಗಿಂತ ನಿಮ್ಗೆ ಜವಾಬ್ದಾರಿ ಕೂಡ ಜಾಸ್ತಿ ಇದೆ. ಯಾವ ಶಾಲೆಯಲ್ಲಿ ನೀವು ಬಹಳ ವರ್ಷ ಸೇವೆ ಮಾಡ್ತಾ ಇರ್ತೀರಾ ಅಲ್ಲಿ ಮಕ್ಕಳು ಒಳ್ಳೆ ರೀತಿ ಓದ್ತಾ ಇದ್ದಾಗ ಇಡೀ ಊರೇ ನಿಮ್ಮನ್ನ ಗೌರವವಾಗಿ ನೋಡುತ್ತೆ. ಅದಾದ್ಮೇಲೆ ಇಡೀ ಕ್ಷೇತ್ರ ನಿಮ್ಮನ್ನ ಗುರುತಿಸುವಂತ ಅವಕಾಶ ಆಗುತ್ತೆ. ಆ ರೀತಿ ಇಂಥ ಗ್ರಾಮೀಣ ಭಾಗದಲ್ಲಿರೋ ಮಕ್ಕಳಿಗೆ ನೀವು ಸೇವೆ ಮಾಡ್ತಾ ಇಲ್ಲ, ದೇವರಿಗೆ ಸೇವೆ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಪುಟ್ಟ ಪುಟ್ಟ ಮಕ್ಕಳಲ್ಲಿ ದೇವರು ಕಾಣ್ತಾ ಇದ್ದಾರೆ, ದೇವತೆ ಕಾಣ್ತಾ ಇದ್ದಾರೆ. ಅಂತ ಮಕ್ಕಳಿಗೆ ನೀವು ಶಿಕ್ಷಣವನ್ನ ಕೊಡ್ತಾ ಇದ್ದೀರಾ. ಅದರ ಜೊತೆಯಲ್ಲಿ ನಮ್ಮ ನಾಡಿನ ವೈಭವ ಏನು, ನಮ್ಮ ನಾಡಿನ ಸಂಸ್ಕೃತಿ ಏನು, ನಮ್ಮ ನಾಡಿನ ಪಾರಂಪರಿಕವಾಗಿ ಬಂದಿರುವಂತ ಕಲೆ, ಜಾನಪದ, ನೃತ್ಯ ಎಲ್ಲದರ ಬಗ್ಗೆ ತಿಳುವಳಿಕೆಯನ್ನ ಮೂಡಿಸುವಂತ ಆ ಪೇಷನ್ಸು, ಆ ಸಹನೆ ನಿಮ್ಮಲ್ಲಿ ಮೈಗೂಡಿಸ್ಕೊಂಡಿದ್ದೀರ. ನಿಮ್ಮೆಲ್ಲರಿಗೂ ಭವಿಷ್ಯದಲ್ಲಿ ಒಳ್ಳೇದಾಗಬೇಕು ಅಂತ ಹೇಳ್ತಾ, ಮಕ್ಕಳು ನಿಮ್ಮ ಆಶ್ರಯದಲ್ಲಿ ಓದುವಂತ ಎಲ್ಲ ಮಕ್ಕಳಿಗೆ ಉತ್ತಮವಾಗಿರುವಂತ ಭವಿಷ್ಯ ಸಿಗ್ಲಿ. ಈ ಕಾರ್ಯಕ್ರಮಕ್ಕೆ ವೈಭವವನ್ನು ತಂದುಕೊಂಡಿರುವಂತ ಎಲ್ಲ ವಿದ್ಯಾರ್ಥಿಗಳಿಗೆ ಮನಸ್ಫೂರ್ತಿಯಾಗಿ ಮನಸ್ಸುತ್ತಾ, ಶಿಕ್ಷಣ ಪ್ರತಿಯೊಬ್ಬ ಮನುಷ್ಯನ ಭವಿಷ್ಯತನ್ನ ಕಾಪಾಡುತ್ತೆ. ಉತ್ತಮವಾದ ಸಮಾಜವನ್ನ ಕಟ್ಟಲಿಕ್ಕೆ, ಉತ್ತಮವಾದ ಸಮಾಜಕ್ಕೆ ಕೊಡುಗೆಯನ್ನ ಕೊಡ್ಲಿಕ್ಕೆ ಶಿಕ್ಷಣ ಒಂದೇ ಮಾರ್ಗದರ್ಶನ ಅಂತ ಹೇಳ್ತಾ ನಿಮ್ಮೆಲ್ಲರ ಜೀವನ ಸಾರ್ಥಕ. ಕೌಶಲ್ಯಗಳನ್ನು ಬೆಳೆಸ್ಕೊಂಡು ತಮ್ಮ ಜೀವನವನ್ನು ಉತ್ತಮ ಹಾದಿಯಲ್ಲಿ ನಡೆಸಬೇಕು ಅಂತಕ್ಕಂಥ ಒಂದು ಉದ್ದೇಶ ಒಂದು. ಆಮೇಲೆ ಇಲ್ಲಿ ಬಹಳಷ್ಟು ಸ್ಪರ್ಧೆಗಳನ್ನು ನಾವು ಆಯೋಜನೆ ಮಾಡ್ಕೊಂಡಿದ್ದೇವೆ. ಎಲ್ಲ ಸ್ಪರ್ಧೆಗಳಲ್ಲಿ ಮಕ್ಕಳು ಭಾಗವಹಿಸಿ ತಮ್ಮಲ್ಲಿರ್ತಕ್ಕಂಥ ಒಂದು ಪ್ರತಿಭೆಯನ್ನು ವ್ಯಕ್ತಪಡಿಸಲಿಕ್ಕೆ ಇದೊಂದು ಉತ್ತಮವಾದಂಥ ವೇದಿಕೆ. ಸೊ ಈ ವೇದಿಕೆಯಲ್ಲಿ ಮಕ್ಕಳು ಏನೆಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾರೆ ಅದು ಕನ್ನಡ ನಾಡು ನುಡಿ ಮತ್ತು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸ್ತಕ್ಕಂಥದ್ದಾಗಿರಬೇಕು. ಜೊತೆಗೆ ಈಗಾಗಲೇ ನಮ್ಮ ಒಂದು ಗಡಿನಾಡು ಪ್ರದೇಶದಲ್ಲಿ ಭಾಷೆ ಮೇಲೆ ಇತರೆ ಭಾಷೆಗಳು ಏನು ಪ್ರಭಾವ ಬೀರ್ತಾ ಇದೆ, ಆದರೂ ಕೂಡ ನಮ್ಮ ಕನ್ನಡ ಭಾಷೆ ನಮ್ಮ ಗಡಿನಾಡ ಪ್ರದೇಶಗಳಲ್ಲಿ ಮೆಟ್ಟಿ ನಿಲ್ತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೇವೆ. ಸೊ ಈ ದಿಸೆಯಲ್ಲಿ ಆ ಮಕ್ಕಳಲ್ಲಿ ನಾಡಿನ ಸಂಸ್ಕೃತಿಯನ್ನು ಬೆಳೆಸೋದು ಅಷ್ಟೇ ಅಲ್ದಿರ ಮಕ್ಕಳ ಒಂದು ಭಾಷಾಭಿಮಾನವನ್ನು ಕೂಡ ಇವತ್ತು ನಾವು ಬೆಳೆಸಬೇಕಾಗಿದೆ. ಆ ದೃಷ್ಟಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ ನಮ್ಮ ಇಲಾಖೆ ವತಿಯಿಂದ. ಆಮೇಲೆ ನಮ್ಮ ಒಂದು ತಾಲೂಕಿನ ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಒಂದು ಸಹಯೋಗದೊಂದಿಗೆ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಎಲ್ಲ ಮಕ್ಕಳು ಬಹಳಷ್ಟು ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ಎಲ್ಲ ಸಿದ್ಧತೆಗಳು ಬಹಳಷ್ಟು ಸಂಪೂರ್ಣವಾಗಿ ಇಲ್ಲಿ ನಡೀತಾ ಇದೆ. ಸೊ ಹಾಗಾಗಿ ಶಿಕ್ಷಕರು ಅಷ್ಟೇ ಮಕ್ಕಳಲ್ಲಿ ಆ ಥರದ್ದೊಂದು ಭಾಷಾಭಿಮಾನವನ್ನು ಮೂಡಿಸಲಿಕ್ಕೆ ಬಹಳಷ್ಟು ಕಾರ್ಯಚಟುವಟಿಕೆಗಳನ್ನು ತಮ್ಮ ಪಾಠ ಪ್ರವಚನಗಳಲ್ಲಿ ಜೊತೆಗೆ ಇವನ್ನು ಕೂಡ ನಡೆಸಲಿಕ್ಕೆ ಒಂದು ವೇದಿಕೆಗಳನ್ನು ಅಥವಾ ಒಂದು ಈ ಥರದ್ದೊಂದು ಕಾರ್ಯಕ್ರಮಗಳನ್ನು ಈ ಥರದ್ದು ಇಲ್ಲೇ ನಡೆಸ್ತಕ್ಕಂಥದ್ದಲ್ಲ, ಬೇರೆ ಬೇರೆ ನೀವು ಒಂದು ಶಾಲೆಗಳಲ್ಲಿ ನಡೆಸ್ತಕ್ಕಂಥ ಬಹಳಷ್ಟು ಸಹಪಠ್ಯ ಚಟುವಟಿಕೆಗಳಿದ್ದವು. ಆ ಸಹಪಠ್ಯ ಚಟುವಟಿಕೆಗಳಲ್ಲಿ ಮಕ್ಕಳಿಗೆ ಇಂತಹ ಒಂದು ಕಾರ್ಯಕ್ರಮಗಳನ್ನು